ಕಳೆದ 6 ದಿನಗಳಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸುತ್ತಿದ್ದು, ಇವರ ಧರಣಿಗೆ ಔರಾದ್ ಪಟ್ಟಣದ ವ್ಯಾಪಾರಸ್ಥರ ಒಕ್ಕೂಟ ಕೈಜೋಡಿಸಿದೆ. ಔರಾದ್ ಪಟ್ಟಣದ ವಿವಿಧ ಧರ್ಮೀಯರಿಗಾಗಿ ಮೀಸಲಿಟ್ಟ ಸ್ಮಶಾನ ಭೂಮಿಯನ್ನು ಕೆಲ ಪ್ರಭಾವಿ ವ್ಯಕ್ತಿಗಳು ತಮ್ಮ ಪ್ರಭಾವ ಬಳಸಿ ಒತ್ತುವರಿ ಮಾಡಿ ದಾಖಲೆ ಮಾಡಿಕೊಂಡಿರುವುದನ್ನು ಖಂಡಿಸಿ ಕೂಡಲೇ ಒತ್ತುವರಿ ಮಾಡಿರುವ ಭೂಮಿಯನ್ನ ಜಿಲ್ಲಾಡಳಿತ ತೆರವುಗೊಳಿಸುವಂತೆ ಒತ್ತಾಯಿಸಿ ಕಳೆದ ಶುಕ್ರವಾರದಿಂದ ಪಟ್ಟಣದ ಅಮರೇಶ್ವರ ಮಂದಿರದಿಂದ ತಹಸೀಲ್ದಾರ್ ಕಚೇರಿವರೆಗೆ ಜಾಥಾ ನಡೆಸಿದ್ರು. ಪ್ರತಿಭಟನಾಕಾರರನ್ನ ಭೇಟಿ ಮಾಡಿದ ಜಿಲ್ಲಾ ಹೆಚ್ಚುವರಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿ ಒತ್ತುವರಿಯಾದ ಭೂಮಿಯನ್ನ ತೆರವುಗೊಳಿಸುವವರೆಗೆ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ನಡೆಸುವುದಾಗಿ ಘೋಷಿಸಿದ್ರು. ಸಮಾನ ನಾಗರಿಕ ಸಂಘಟನೆಗಳ ಒಕ್ಕೂಟದ ನೆರವಿಗೆ ಧಾವಿಸಿದ ಪಟ್ಟಣದ ವ್ಯಾಪಾರಸ್ಥರ ಒಕ್ಕೂಟ ಇಂದು ಔರಾದ್ ಬಂದ್ಗೆ ಕರೆ ನೀಡಿ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಅಮರೇಶ್ವರ ದೇವಸ್ಥಾನದಿಂದ ಪ್ರತಿಭಟನಾ ಮೆರವಣಿಗೆ ಮೂಲಕ ತಹಸೀಲ್ದಾರ್ ಕಚೇರಿಗೆ ಆಗಮಿಸುತ್ತಿದ್ದಂತೆ ಬೀದರ್ ಹೆಚ್ಚುವರಿ ಜಿಲ್ಲಾಧಿಕಾರಿ ಶಿವಕುಮಾರ್ ಶಿಲ್ವಂತ ಆಗಮಿಸಿ ಮನವಿ ಸ್ವೀಕರಿಸಿದರು. ಮಾರ್ಚ್ 2ರಂದು ಈ ಪ್ರಕರಣಕ್ಕೆ ಸಂಬಂಧಿಸಿ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ವ್ಯಕ್ತಿಗಳನ್ನು ಜಿಲ್ಲಾ ಭೂಮಿ ಅದಾಲತ್ ಕರೆಯಲಾಗಿದೆ. ಕೂಡಲೇ ಪ್ರಕರಣಕ್ಕೆ ಅಂತ್ಯ ನೀಡಿ ಒತ್ತುವರಿಯಾದ ಭೂಮಿಯನ್ನ ತೆರವುಗೊಳಿಸಲಾಗುವುದು ಎಂದು ಆಶ್ವಾಸನೆ ನೀಡಿದ್ರು. ಅವರ ಆಶ್ವಾಸನೆಗೆ ಜಗ್ಗದ ಪ್ರತಿಭಟನಾಕಾರರು ಕೂಡಲೇ ಒತ್ತುವರಿ ಮಾಡಲಾದ ಸ್ಮಶಾನ ಭೂಮಿಯನ್ನ ತೆರವುಗೊಳಿಸಲು ವಿಳಂಬ ಮಾಡಿದರೆ ಮುಂಬರುವ ದಿನಗಳಲ್ಲಿ ಹೋರಾಟ ಉಗ್ರ ರೂಪಕ್ಕೆ ತಿರುಗುವುದಕ್ಕೆ ಜಿಲ್ಲಾಡಳಿತವೇ ಕಾರಣವಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ರು. ಸರ್, ಒಂದೇದು ಹಿಂದೂ ರುದ್ರಭೂಮಿ ಸುತ್ತಮುತ್ತ ನಿರ್ಮಾಣ ಮಾಡಿಕೊಡ್ಬೇಕು. ಎರಡನೇದು ಸರ್, ಹಿಂದೂ ರುದ್ರಭೂಮಿಯ ಒಳಗಡೆ ವಿದ್ಯುತ್ ವ್ಯವಸ್ಥೆ ಮಾಡಿಕೊಡ್ಬೇಕು. ನಾಲ್ಕನೇದು ಹಿಂದೂ ರುದ್ರಭೂಮಿ ಒಳಗೆ ಕೊಳವೆ ಬಾವಿ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್. ಐದನೇದು ಔರಾದ್ನಲ್ಲಿ ಸುಮಾರು 25ರಿಂದ 30 ಸಾವಿರ ಜನಸಂಖ್ಯೆ ಇದೆ ಸರ್. 2 ಎಕರೆ 6 ಗುಂಟೆ ಜಾಗ ಸಾಕಾಗ್ತಾ ಇಲ್ಲ. ಅದರ ಕಡೆ ಇಲ್ಲಿ ಬಾಜು ಜಾಗ ಎಲ್ಲಾದರೂ ತಾವುಗಳಂತ 10 ಎಕರೆ ಜಾಗವನ್ನು ನಮಗೆ ಒದಗಿಸ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತಿದ್ದೆ ಸರ್. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್.